ಜಗತಿ ಜಗತಿ ಶ್ರೀಧರ ಸ್ಮರಣಾಮೃತ ಶ್ರೀಧರ ಗಾನಾಮೃತ ಗುರುವಿನ ನಾಮಾಮೃತ ಮಾಡುವ ಬನ್ನಿ. ಆಯಿತು, ಪ್ರಯಾಣವನ್ನು ಮುನ್ನಡೆಸ್ತಾ ಇದ್ದಾರೆ. ಆಯಿತು, ಸಂಜೆ ಆಯಿತು. ಮತ್ತು ಇವರ ಪ್ರಯಾಣದ ಅವಧಿಯಲ್ಲಿ ತ್ರಿಕಾಲದಲ್ಲಿ ಸ್ನಾನ ಆಗಬೇಕು, ಸಂಧ್ಯಾವಂದನೆ ಆಗಬೇಕು, ಬೆಳಗ್ಗೆ ದೇವತಾರ್ಚನೆ ಆಗಬೇಕು. ರಾತ್ರಿ ಆದರೂ ಇವರು ಅರಸಿ ಹೊರಟಂತಹ ದೇವಸ್ಥಾನ ಸಿಗಲಿಲ್ಲ. ಸಾಗಿ ಹೋದರೂ ರಾತ್ರಿ 12 ಆಗಿರಬಹುದು, ಸುರಿಯುತ್ತಿದ್ದಂತಹ ಮಳೆ. ಆವಾಗ ಇವರಿಗೆ ಒಂದು ಅರಿವಿಗೆ ಬಂತು, ಎಷ್ಟಾದರೂ ನಾ ಸಾಗಿ ಬಂದಿದ್ದು ಒಂದು 20 ಮೈಲಿಗಿಂತ ಜಾಸ್ತಿನೇ ಆಗಿದೆ, ಹಾಗಿದ್ರೆ ಎಲ್ಲೋ ದಾರಿ ತಪ್ಪಿದೆ ಅಂತ ಅನ್ನಿಸ್ತು. ಅನತಿ ದೂರ ಸಾಗಿದ ಮೇಲೆ ಒಂದು ಊರು ಸಿಕ್ತಂತೆ. ಅಲ್ಲಿ ಯಾರದೋ ಒಂದು ಅರ್ಧರಾತ್ರಿಯಲ್ಲಿ ಮನೆ ಬಾಗಿಲು ಬಡಿದು ಕೇಳಿದರು, ನಾನು ಹೀಗೆ ಇಂತಹ ಒಂದು ಬನೇಶ್ವರ ದೇವಸ್ಥಾನಕ್ಕೆ ಹೋಗಬೇಕಿತ್ತು, ಹೇಗೆ ಮಾರ್ಗ ಅಂತ. ಆವಾಗ ಅವ್ರು ಹೇಳಿದ್ರಂತೆ, ಅಯ್ಯೋ ನೀವು ಒಂದು 5-6 ಮೈಲಿ ಹಿಂದೆಯೇ ನೀವು ಬಲಗಡೆ ತಿರುಗಬೇಕಿತ್ತು, ನೀವು ನೇರವಾಗಿ ಬಂದಿದ್ದೀರಿ, ಹಾಗ ದಾರಿ ತಪ್ಪಿದೆ ಅಂತ. ಆ ಗೃಹಸ್ಥ ಹೇಳಿದ್ರಂತೆ, ಈ ರಾತ್ರಿಯಲ್ಲಿ ಸುರಿಯುತ್ತಿರುವಂತಹ ಮಳೆಯಲ್ಲಿ ಯಾಕೆ ನಿಮ್ಗಷ್ಟು ಆತುರ, ಇಲ್ಲೇ ಉಳ್ಕೊಳ್ಳಿ, ಬೆಳಗ್ಗೆ ಹೋದ್ರಾಯ್ತು ಅಂತ. ಇಲ್ಲ ನಾನು ಹೋಗ್ಬೇಕು ಅಲ್ಲಿಗೆ ಅಂತ ಹೇಳಿ ಮತ್ತೆ ಹಿಂತಿರುಗಿ ಹೊರಟು ಮತ್ತೆ ಆ 5 ಮೈಲಿ ಹಿಂದೆ ಬಂದು ಸಾಗಿ ಅಂತೂ ರಾತ್ರಿ ಬಹುಶಃ 2:30-3 ಗಂಟೆ ಇದ್ದಿರಬಹುದು. ಮಳೆ ಹಾಗೆ ಸುರಿತಾ ಉಂಟು. ಇವರು ಸೇರಬೇಕಾದಂತಹ ಬನೇಶ್ವರ ದೇವಸ್ಥಾನದ ಅನತಿ ದೂರದ ಒಂದು ಊರಿಗೆ ತಲುಪಿದ್ರು. ಅಲ್ಲಿ ಬಾಗಿಲು ಬಡಿದು ಯಾರನ್ನ ಎಬ್ಬಿಸಿ ಕೇಳಿದ್ರಂತೆ, ಈಗ ಇಂಥದ್ದೊಂದು ದೇವಸ್ಥಾನಕ್ಕೆ ಹೋಗಬೇಕು ಅಂತ. ರಾತ್ರಿ 2:30-3 ಗಂಟೆ ಹೊತ್ತಿಗೆ ಏಕಾಂಗಿಯಾಗಿ ಬಂದಂತಹ ಇವರನ್ನು ನೋಡಿದ ಕ್ಷಣ ಮನೆ ಯಜಮಾನಿಗೆ ಒಮ್ಮೆ ಹೆದರಿಕೆ ಆಯಿತು. ಬಾಗಿಲು ಹಾಕ್ಕೊಂಡು ಒಳಗೋಗ್ಬಿಟ್ಟ. ಆಯಿತು, ಎಷ್ಟು ಬಾಗಿಲು ಬಡಿದ್ರು ಬಾಗಿಲು ತೆಗಿರಲಿಲ್ಲ. ಮತ್ತು ಮುಂದೊಂದು ಮನೆ ಹೋಗಿ ಬಾಗಿಲು ಬಡಿದ್ರಂತೆ. ಆವಾಗ ಅವನು ಹೇಳಿದ್ನಂತೆ, ಈ ರಾತ್ರಿಯಲ್ಲಿ ಬನೇಶ್ವರ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ, ಇನ್ನೂ 1 ಮೈಲಿ ದೂರ ಹೋಗಬೇಕು. ಅಲ್ಲಿ ನೋಡಿದರೆ ಕಾಡು ಪ್ರಾಣಿಗಳು ಸಂಚರಿಸುವಂತಹ, ಹಾವು ಚೇಳುಗಳು ಓಡಾಡುವಂತಹ ಮಾರ್ಗ ಅದು. ಹಾಗಾಗಿ ನೀವು ಈಗ ಹೋಗೋದು ಬೇಡ, ಬೆಳಗ್ಗೆ ಹೋಗಿ ಸೂರ್ಯೋದಯಕ್ಕೆ ನೀವು ಹೋಗ್ಬೋದು ಅಂತ. ಮತ್ತೆ ಅದನ್ನೇ ಹೇಳಿದ್ರಂತೆ, ಇಲ್ಲ ನಾನು ಈ ರಾತ್ರಿ ಅಲ್ಲಿಗೆ ಹೋಗಬೇಕು. ಆವಾಗ ಅವನು ಹೇಳಿದಂತೆ ಮನೆ ಯಜಮಾನ, ಹಾಗಿದ್ರೆ ಇಲ್ಲೊಬ್ರು ಸಾಧಕರು ಬರ್ತಾರೆ ಇಷ್ಟೊತ್ತಿಗೆ ಆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅರ್ಚನೆ ಮಾಡಿ ಅಲ್ಲಿ ಧ್ಯಾನವನ್ನು ಮಾಡುವಂತಹ ಸಾಧಕರು, ಅವರು ಕೈಯಲ್ಲಿ ಒಂದು ದೊಂದಿಯನ್ನು ಯಾವುದೋ ಒಂದು ಬೆಳಕನ್ನು ಹಿಡ್ಕೊಂಡು ಹೋಗ್ತಾರೆ, ಬೇಕಿದ್ರೆ ಅವ್ರ ಜೊತೆಗೆ ಹೋಗ್ಬೋದು ಅಂತ. ಹಾಗೆ ಹೇಳುವಷ್ಟೊತ್ತಿಗೆ ಆ ಸಾಧಕರು ನಡೆದು ಬರ್ತಾ ಇದ್ರಂತೆ. ಇವರು ಅವರನ್ನು ಹಿಂಬಾಲಿಸಿದರು. ಆ ಸಾಧಕರು ಬಹಳ ಒಂದು ಕಠಿಣ ಹೃದಯಗಳು ಹೌದು, ಒಂದಷ್ಟು ಶೀಘ್ರ ಕೋಪಿಗಳು ಹೌದು. ಅವರನ್ನು ಹಿಂಬಾಲಿಸಿದ ಕ್ಷಣ ಹಿಂತಿರುಗಿ ನೋಡಿ ಬಹಳ ನಿಂದಿಸಿದ್ರಂತೆ, ಎಲ್ಲೆಲ್ಲಿಯೋ ತಿರುಗಾಡ್ಲಿಕ್ಕೆ ಬರ್ತೀರಿ. ಯಾಕೆಂದರೆ ಇವರ ರೂಪವು ಹಾಗಿತ್ತು, ಮೈಯಲ್ಲಿ ಬಟ್ಟೆ, ಕೇವಲ ಒಂದು ಕೌಪೀನವನ್ನು ಧರಿಸಿ ಕೈಯಲ್ಲಿ ಒಂದು ಚೀಲವನ್ನು ಹಿಡಿದು ಹೊರಟವರು ಇವರು, ಬೇರೆ ಏನೂ ಇಲ್ಲ. ನೋಡಿದರೆ ಸಹಜವಾಗಿ ಯಾರಿಗಾದ್ರೂ ಹೆದರಿಕೆ ಆಗ್ತದೆ. ಆ ಸಾಧಕರಿಗೆ ಇವರನ್ನು ನೋಡಿದಾಗ ಸಿಟ್ಟು ಬಂತಂತೆ. ಹೀಗೆ ಯಾವುದೋ ಒಂದು ಸುಲಭದ ದಾರಿಯನ್ನು ಆಯ್ಕೆ ಮಾಡ್ತೀರಿ, ಲೋಕದಲ್ಲಿ ದುಡಿದು ತಿನ್ನಲಿಕ್ಕೆ ಆಗೋದಿಲ್ವ ನಿಮಗೆ, ಎಲ್ಲೆಲ್ಲಿಗೋ ತಿರುಗಾಡ್ಲಿಕ್ಕೆ ಎಷ್ಟೊತ್ತಿಗೋ ಬರ್ತೀರಿ ಅಂತೆಲ್ಲ ಹೇಳಿದ್ರಂತೆ. ಒಂದು ಮಾತು ಇವರು ಉತ್ತರ ಕೊಡಲಿಲ್ಲ. ಅವರು ಬೈತಾ ನಿಂದಿಸ್ತಾ ಮುಂದೆ ಹೋಗ್ತಾ ಇದ್ದಾರೆ, ಇವರು ಅವರನ್ನು ಹಿಂಬಾಲಿಸಿಯೇ ಹೋದರು. ಹಾಗೆ ಹೋಗಿ ಸುಮಾರು ರಾತ್ರಿ 4:30 ಆಗಿದ್ದಿರಬಹುದು. ಬನೇಶ್ವರದ ದೇವಸ್ಥಾನದ ಆವರಣಕ್ಕೆ ಇವರು ಸಾಗಿ ಅಲ್ಲಿ ಅಂತೂ ದೇವಸ್ಥಾನದ ಪ್ರಾಂಗಣವನ್ನು ತಲುಪಿದರು.